ರಾಜ್ಯದ ಮೇಲೆ ರಾಷ್ಟ್ರಪತಿ ಆಡಳಿತದ ತೂಗುಗತ್ತಿ. ರಾಷ್ಟ್ರಪತಿ ಎದುರು ಇಂದು ಬಿಜೆಪಿ ಪರೇಡ್. ಯಡಿಯೂರಪ್ಪ ಸರ್ಕಾರ ಉಳಿಯುತ್ತಾ ಬೀಳುತ್ತಾ? ರಾಯರಿಗೆ ಮೊರೆ ಹೋದ ಸಿಎಂ ಯಡಿಯೂರಪ್ಪ. ಸಿಎಂ ಯಡಿಯೂರಪ್ಪ ರಾಯರಿಗೆ ಮೊರೆ ಹೋಗಿದ್ದಾರೆ. ದಿಲ್ಲಿಯಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರುವಂತಹ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಮಠದಲ್ಲಿ ಪೂಜೆ ಸಲ್ಲಿಸಿದಂತಹ ಸಿಎಂ ಎಲ್ಲಾ ಸಂಕಷ್ಟಗಳಿಂದ ತನ್ನನ್ನು ಪಾರು ಮಾಡುವಂತ ರಾಯರ ಮೊರೆ ಹೋಗಿದ್ದಾರೆ. ಸಿಎಂ ಯಡಿಯೂರಪ್ಪ ಅವರಿಗೆ ಪುತ್ರ ರಾಘವೇಂದ್ರ ಹಾಗೂ ಸೋಮಣ್ಣ ಅವರು ಸಾಥ್ ನೀಡಿದ್ದಾರೆ. ದಿಲ್ಲಿಯಲ್ಲಿರುವಂತಹ ಸಿಎಂ ಯಡಿಯೂರಪ್ಪ ಈ ಎಲ್ಲ ರಾಜಕೀಯ ಸಂಕಷ್ಟಗಳಿಂದ ಪಾರು ಮಾಡುವಂತ ರಾಯರಿಗೆ ಮೊರೆ ಹೋಗಿದ್ದಾರೆ. ಹೀಗಾಗಿ ಬೆಳಬೆಳಗ್ಗೆ ದಿಲ್ಲಿಯ ರಾಘವೇಂದ್ರ ಮಠದಲ್ಲಿ ಪೂಜೆಯನ್ನ ಸಿಎಂ ಸಲ್ಲಿಸಿದ್ರು. ರಾಷ್ಟ್ರಪತಿ ಸಿಎಂ ಯಡಿಯೂರಪ್ಪ ರಾಯರಿಗೆ ಮೊರೆ ಹೋಗಿದ್ದಾರೆ. ಸರ್ಕಾರಕ್ಕೆ ಸಂಕಷ್ಟ ಒದಗಿ ಬಂದಿರೋದ್ರಿಂದ ರಾಷ್ಟ್ರಪತಿ ಆಳ್ವಿಕೆ ರಾಜ್ಯದಲ್ಲಿ ಬರುವಂತಹ ಒಂದು ನಿಟ್ಟಿನಲ್ಲಿ ಸಿಎಂ ಯಡಿಯೂರಪ್ಪ ಈಗ ರಾಯರಿಗೆ ಮೊರೆ ಹೋಗಿ ತಮ್ಮೆಲ್ಲ ಸಂಕಷ್ಟಗಳನ್ನ ಪರಿಹರಿಸುವಂತ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಿದ್ದಾರೆ. ದೆಹಲಿಯಲ್ಲಿರುವಂತಹ ಸಿಎಂ ದೆಹಲಿಯ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಿ ಅಲ್ಲಿ ರಾಯರ ದರ್ಶನವನ್ನ ಪಡಿತಾ ಇದ್ದಾರೆ. ಅವರಿಗೆ ಪುತ್ರ ಸಂಸದ ರಾಘವೇಂದ್ರ ಹಾಗೂ ಸೋಮಣ್ಣ ಅವರು ಸಾಥ್ ನೀಡಿದ್ದಾರೆ. ಬೆಳಗ್ಗೆಯೇ ದಿಲ್ಲಿಯ ರಾಘವೇಂದ್ರ ಮಠದಲ್ಲಿ ಸಿಎಂ ಯಡಿಯೂರಪ್ಪ ರಾಯರ ಮೊರೆ ಹೋಗಿದ್ದಾರೆ. ರಾಷ್ಟ್ರಪತಿ ಆಳ್ವಿಕೆಯ ತೂಗುಗತಿಯನ್ನ ಎದುರಿಸ್ತಾ ಇರುವಂತಹ ಸಿಎಂ ಯಡಿಯೂರಪ್ಪ ರಾಯರ ಮೊರೆ ಹೋಗಿದ್ರು. ಯಾವುದೇ ಸಂಕಷ್ಟಗಳು ಬಂದಾಗ ಮಂತ್ರಾಲಯಕ್ಕೆ ಹೋಗಿ ಬರುವಂಥದ್ದು ನಾನು ಮಾಡಿದ್ದೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ರಾಘವೇಂದ್ರ ರಾಯರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಕಷ್ಟ ಕೊಡಬೇಡ ಅಂತಲ್ಲ, ಅದನ್ನ ಎದುರಿಸೋ ಶಕ್ತಿ ಕೊಡು. ನನಗೆ ವಿಶ್ವಾಸ ಇದೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಗೌರವಾನ್ವಿತ ರಾಜ್ಯಪಾಲರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಪಾರ್ಟಿಯನ್ನು ಒಗ್ಗಟ್ಟಿಗೆ ತರೋದಕ್ಕೆ, ಸ್ಟ್ರೆಂಥನ್ ಮಾಡೋದಕ್ಕೆ ಬಹಳ ಉಪಕಾರ ಮಾಡಿದ್ದಾರೆ. ಸೊ ರಾಜ್ಯದ 6.5 ಕೋಟಿ ಜನರ ಪರವಾಗಿ ಅವರಿಗೆ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ನನಗೆ ನಮ್ಮ ದೇಶದ ಪ್ರಧಾನಿ ಮನಮೋಹನ್ ಸಿಂಗ್ ಬಗ್ಗೆ ತುಂಬ ಗೌರವ ಇದೆ. ಸಂವಿಧಾನ ಬಾಹಿರವಾಗಿ ಯಾವುದೇ ಕಾರಣಕ್ಕೆ ನಡ್ಕೊಳ್ಳೋದಿಲ್ಲ ಅನ್ನೋ ವಿಶ್ವಾಸ ಇದೆ. ಪ್ರಜಾತಂತ್ರ ವ್ಯವಸ್ಥೆ ಬಗ್ಗೆ ನಾವು ವಿಶ್ವಾಸ ಇಟ್ಕೊಂಡಿರೋಂಥ ಒಂದು ಸಾರಿ 121 ಶಾಸಕರು ಬಿಜೆಪಿ ಬಲವಾಗಿ ನಿಂತಿರಬೇಕಾದ್ರೆ 224 ಜನ ಶಾಸಕರಲ್ಲಿ ಒಂದು ಕ್ಷಣ ತಡ ಮಾಡದೇನೆ ಅಧಿವೇಶನಕ್ಕೆ ನಾನು ನಿರ್ಧಾರ ಮಾಡಿದ್ದೇನೆ. 2ನೇ ಬಾರಿಗೆ ಅದಕ್ಕೆ ಅನುಮತಿಯನ್ನು ಕೊಟ್ಟು ಕಾರ್ಯಕಲಾಪ ನಡೆಯೋದಕ್ಕೆ ರಾಜ್ಯಪಾಲ ಅವಕಾಶ ಮಾಡಿಕೊಡಬೇಕು. ಇದರಿಂದ ತಮ್ಮ ಗೌರವನೂ ಹೆಚ್ಚಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸಾಯಂಕಾಲ ನಮ್ಮೆಲ್ಲ ಶಾಸಕರು, ಸಂಸತ್ ಸದಸ್ಯರು, ನಮ್ಮ ನಾಯಕರ ಜೊತೆಗೆ ರಾಷ್ಟ್ರಪತಿಯನ್ನು ಭೇಟಿ ಮಾಡಿ ಮನವಿಯನ್ನು ಕೊಡ್ತಾ ಇದ್ದೇನೆ.
ದೇಶದ ಅನೇಕ ರಾಜಕೀಯ ಮುತ್ಸದ್ದಿಗಳು ಹಾಗೆಯೇ ಸಂವಿಧಾನ ತಜ್ಞರು ಈ ಗವರ್ನರ್ ಅವರ ನಿಲುವನ್ನು ಖಂಡನೆ ಮಾಡಿದ್ದಾರೆ. ನಮ್ಮ ಅನೇಕ ಮುಖ್ಯಮಂತ್ರಿಗಳು ಈ ಬಗ್ಗೆ ಬೆಂಬಲವನ್ನು ಸೂಚಿಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆ ಹೇಳ್ತೇನೆ. ಸರಿಗೆ ಗವರ್ನರ್ ಅವರನ್ನ ವಾಪಸ್ ಕಳ್ಕೊಳ್ಬೇಕು ಅನ್ನೋ ಹೋರಾಟ ಮುಂದುವರಿಯುತ್ತೆ. ಸಾಯಂಕಾಲ ರಾಷ್ಟ್ರಪತಿಗಳನ್ನು ನಮ್ಮ ನಾಯಕರ ಜೊತೆ ಭೇಟಿ ಮಾಡ್ತಾರೆ. ಪೂಜೆ ಬಳಿಕ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನ ನೀಡ್ತಾ ಇದ್ರು, ಕೇಳಿದ್ರಿ. ರಾಷ್ಟ್ರಪತಿ ಆಳ್ವಿಕೆಯ ತೂಗುಗತಿಯನ್ನ ಎದುರಿಸ್ತಾ ಇರುವಂತಹ ಸಿಎಂ ಯಡಿಯೂರಪ್ಪ ರಾಯರ ಮೊರೆ ಹೋಗಿದ್ರು. ದೆಹಲಿಯ ಆರ್.ಕೆ. ಪುರಂನಲ್ಲಿರುವಂತಹ ರಾಘವೇಂದ್ರ ಮಠಕ್ಕೆ ತೆರಳಿದಂತಹ ಸಿಎಂ ವಿಶೇಷ ಪೂಜೆ ಸಲ್ಲಿಸಿದ್ರು. ಪುತ್ರ ಸಂಸದ ರಾಘವೇಂದ್ರ, ಸಚಿವ ಸೋಮಣ್ಣ ಸಿಎಂಗೆ ಸಾಥ್ ನೀಡಿದ್ರು. ಜೊತೆಗೇನೆ ಪೂಜೆ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದಂತಹ ಯಡಿಯೂರಪ್ಪ, ಕಷ್ಟ ಕೊಡಬೇಡ ಅಂತ ನಾನು ಯಾವತ್ತೂ ಪ್ರಾರ್ಥಿಸೋದಿಲ್ಲ, ಆದರೆ ಕಷ್ಟ ಎದುರಿಸುವ ಶಕ್ತಿ ಕೊಡುವಂತ ರಾಯರಿಗೆ ಪ್ರಾರ್ಥಿಸಿದ್ದಾಗಿ ತಿಳಿಸಿದ್ರು. ಪಕ್ಷದ ನಾಯಕರನ್ನ ಒಟ್ಟುಗೂಡಿಸುವಂತಹ ಕೆಲಸ ಈಗಾಗಿದೆ, ಇದಕ್ಕಾಗಿ ನಾನು ರಾಜ್ಯಪಾಲರಿಗೆ ಅಭಿನಂದಿಸ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಹಾಗೇನೆ ಪ್ರಧಾನಿ ಬಗ್ಗೆ ತಮಗೆ ವಿಶ್ವಾಸ ಇದ್ದು ಎಲ್ಲಾ ಸಂಕಷ್ಟಗಳು ಬಗೆಹರಿಲಿವೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಬೆಳಿಗ್ಗೆ ಸಿಎಂ ಯಡಿಯೂರಪ್ಪ ರಾಯರ ಮೊರೆ ಹೋದ್ರು. ತಮ್ಮೆಲ್ಲ ಸಂಕಷ್ಟಗಳಿಂದ ಪಾರು ಮಾಡು ಕಷ್ಟವನ್ನ ಎದುರಿಸುವಂತಹ ಶಕ್ತಿ ಕೊಡುವಂತಹ ರಾಯರಲ್ಲಿ ಬೇಡಿಕೊಂಡ್ರು. ನಿಜಕ್ಕೂ ರಾಜ್ಯಪಾಲರನ್ನ ನಾನು ಈ ಕ್ಷಣದಲ್ಲಿ ಅಭಿನಂದಿಸ್ತೇನೆ, ಯಾಕೆಂದ್ರೆ ಎಲ್ಲ ಬಿಜೆಪಿ ಶಾಸಕರು, ಬಿಜೆಪಿ ಎಲ್ಲರೂ ಒಟ್ಟಾಗಿ ಇರಲಿಕ್ಕೆ ಒಂದು ರೀತಿಯಲ್ಲಿ ರಾಜ್ಯಪಾಲರು ನಮಗೆ ಸಹಾಯ ಮಾಡಿದಂತಾಗಿದೆ ಅಂತ ಅನ್ನೋ ಮಾತನ್ನ ಸಿಎಂ ಹೇಳಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸಿಎಂ ಎಲ್ಲಾ ಸಂಕಷ್ಟದಿಂದ ಪಾರು ಮಾಡುವಂತ ಮತ್ತೆ ಈಗ ದೇವರ ಮೊರೆ ಹೋಗಿದ್ದಾರಲ್ವಾ? ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಈ ರೀತಿಯ ಸಂಕಷ್ಟದಲ್ಲಿದ್ದಾಗ ಅಥವಾ ಬೇರೆ ಸಂದರ್ಭದಲ್ಲೂ ಕೂಡ ದೈವ ಭಕ್ತರು ಅಂತಕ್ಕಂಥದ್ದು ಸ್ಪಷ್ಟ. ಹೀಗಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಪ್ರತಿ ಬಾರಿಯೂ ಈ ರೀತಿಯ ಸಂಕಷ್ಟದಲ್ಲಿದ್ದಾಗ ದೇವರ ಮೊರೆ ಹೋಗ್ತಾರೆ. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹಿಂದೆ ಕೂಡ ಭೇಟಿ ನೀಡಿದ್ರು. ಈಗ ಮತ್ತೆ ರಾಘವೇಂದ್ರ ಸ್ವಾಮಿ ಅವರಿಗೆ ಮೊರೆ ಹೋಗಿದ್ದಾರೆ. ರಾಯರ ಮೊರೆಯನ್ನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೋಗಿದ್ದಾರೆ. ಒಂದು ಮುಖ್ಯವಾಗಿರ್ತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ರು, ನಾನು ಕಷ್ಟಗಳನ್ನ ಕೊಡಬೇಡ ಅಂತಕ್ಕಂಥದ್ದನ್ನ ಕೇಳಲ್ಲ, ಆದ್ರೆ ಕಷ್ಟಗಳನ್ನ ಎದುರಿಸೋ ಶಕ್ತಿ ಕೊಡುವಂತಕ್ಕಂಥದ್ದನ್ನ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದ್ದಾರೆ. ನಿನ್ನೆ ಏನು ರಾಜ್ಯಪಾಲರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಾಗ ಒಂದು ರೀತಿಯಾಗಿರ್ತಕ್ಕಂಥ ಭೀತಿ ಮುಖ್ಯಮಂತ್ರಿಗಳಲ್ಲಿ ಮನೆ ಮಾಡಿತ್ತು. ರಾತ್ರಿ ಕಳೆದಂತೆ ಪ್ರಾಯಶಃ ಕಾರ್ಮೋಡಗಳು ಕೂಡ ಕಳೆದು ಹೋಗ್ತಕ್ಕಂಥ ಸೂಚನೆ ಮುಖ್ಯಮಂತ್ರಿಗಳಿಗೆ ಸಿಕ್ಕಂತಿದೆ. ಹೀಗಾಗಿ ಸಾಕಷ್ಟು ನಿರಾಳತೆ ಮುಖ್ಯಮಂತ್ರಿಗಳಲ್ಲಿ ಕಂಡು ಬಂತು. ಸ್ವಲ್ಪ ಮಟ್ಟಿಗಿನ ಟೆನ್ಷನ್ ಮುಖ್ಯಮಂತ್ರಿಗಳಲ್ಲಿ ಇದ್ದಿದ್ದು ನಿಜ, ಆದ್ರೆ ಒಂದು ಹಂತದ ಒಂದು ನಿರಾಳತೆ, ಇವೆಲ್ಲವುಗಳು ಮತ್ತೆ ಪರಿಹಾರ ಆಗ್ತದೆ ಅಂತಕ್ಕಂಥ ಒಂದು ವಿಶ್ವಾಸ ಮುಖ್ಯಮಂತ್ರಿಗಳು ಮತ್ತು ಅವರ ಆಪ್ತರಲ್ಲಿ ಕಂಡು ಬಂತು. ಪ್ರತಿಮಾ. ಪ್ರಶಾಂತ್, ಈಗ ಸಿಎಂ ರಾಯರ ಮೊರೆ ಹೋಗಿದ್ದಾಯ್ತು, ಈಗ ಇನ್ನು ಮುಂದೆ ಏನೆಲ್ಲಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅವರು ದೆಹಲಿಯಲ್ಲಿ? ಇವತ್ತು ಮಧ್ಯಾಹ್ನ 12 ಗಂಟೆಗೆ ಏನು ಬಿಜೆಪಿಯ ಕೇಂದ್ರ ಕಚೇರಿ ಇದೆ, ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಇವತ್ತು ಶಾಸಕರು ಮತ್ತು ಸಂಸದರು, ಕರ್ನಾಟಕದ ಶಾಸಕರು ಮತ್ತು ಸಂಸದರ ಸಭೆಯನ್ನ ಬಿಜೆಪಿ ರಾಷ್ಟ್ರೀಯ ನಾಯಕರು ನಡೆಸಿದ್ದಾರೆ. ನಂತರ ಸಂಜೆ 5:00 ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರನ್ನ ಭೇಟಿಯಾಗಲಿದ್ದಾರೆ. ಸಂಸದರು, ಶಾಸಕರು ಮತ್ತು ಎಲ್ಲಾ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಇವತ್ತು ಸಂಜೆ 7:30 ವಿಮಾನಕ್ಕೆ ಬಹುತೇಕ ಬಿಜೆಪಿಯ ಎಲ್ಲಾ ರಾಜ್ಯ ನಾಯಕರು ಕರ್ನಾಟಕಕ್ಕೆ ಹಿಂತಿರುಗಲಿದ್ದಾರೆ. ಪ್ರತಿಮಾ. ಪ್ರಶಾಂತ್, ಸಿಎಂ ಯಡಿಯೂರಪ್ಪ ಬಂದಾಗಿನಿಂದ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದ್ದಾರೆ. ಈಗ ಮತ್ತೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿದೆ. ಆದ್ರೆ ಇವತ್ತು ಅವರು ಮಾತಾಡಿದ ಕೇಳಿದ್ರೆ ಸ್ವಲ್ಪ ನಿರಾಳವಾದಂತೆ ಅನಿಸ್ತಾ ಇದೆ. ಹಾಗಿದ್ರೆ ಕೇಂದ್ರ ಈ ಒಂದು ರಾಷ್ಟ್ರಪತಿ ಆಳ್ವಿಕೆಗೆ ಒಪ್ಪಿಗೆ ಸೂಚಿಸದೆ ಇರಬಹುದು ಅನ್ನೋ ಒಂದು ವಿಶ್ವಾಸ ಅವರಲ್ಲಿ ಎದ್ದು ಕಾಣಿಸ್ತಾ ಇದೆ ಅಲ್ವಾ? ಪ್ರತಿಮಾ, ಖಂಡಿತವಾಗ್ಲೂ ಕೂಡ ನಿನ್ನೆ ಇರದಿದ್ದ ವಿಶ್ವಾಸ ಇವತ್ತು ಬಂದಂತಿದೆ. ಹೀಗಾಗಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಮೇಲೆ ನನಗೆ ಹೆಚ್ಚು ವಿಶ್ವಾಸವಿದೆ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇವತ್ತು ರಾಘವೇಂದ್ರ ಸ್ವಾಮಿ ಅವರ ದರ್ಶನದ ನಂತರ ಹೇಳಿದ್ರು. ಒಟ್ಟಾರೆ ಇವತ್ತು ಕೂಡ ಇನ್ನುವರೆಗೂ ಕೂಡ ಕೇಂದ್ರ ಸಚಿವ ಸಂಪುಟ ಸಭೆ ನಡೀತಕ್ಕಂಥ ಸೂಚನೆಗಳು ಸಿಗ್ತಾ ಇಲ್ಲ. ಬೆಳಿಗ್ಗೆ ಕೇಂದ್ರ ಗೃಹ ಸಚಿವ ಪಿ ಚಿದಂಬರಂ ತ್ರಿಪುರಕ್ಕೆ ಹೊರಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನಿರ್ಧಾರ
ಇವತ್ತು ಕೂಡ ಆಗುವ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ ಆಗಲಿಲ್ಲ. ಪ್ರಶಾಂತ್, ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಈ ಕೇಂದ್ರದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ವು ಈ ರಾಷ್ಟ್ರಪತಿ ಆಳ್ವಿಕೆಯ ವಿಚಾರವಾಗಿ. ಹಾಗಾಗಿ ಈ ಪ್ರಧಾನಿ ಕಚೇರಿಯ ಮೂಲಗಳಿಂದ ಏನೆಲ್ಲ ವಿಷಯಗಳು ತಿಳಿದು ಬರ್ತಾ ಇವೆ, ಯಾವ ಸ್ಟೇಜ್ ಅಲ್ಲಿ ಇದೆಯಂತ ಈ ಭಿನ್ನಾಭಿಪ್ರಾಯ, ಮತ್ತೆ ಯಾವ ರೀತಿಯಲ್ಲಿ ಇವರು ಇದಕ್ಕೊಂದು ಪರಿಹಾರವನ್ನ ಸೂಚಿಸಬಹುದು ಅಂತ ಅನ್ಸುತ್ತೆ? ಪ್ರಧಾನಿ ಕಚೇರಿ ಮತ್ತು ಗೃಹ ಇಲಾಖೆ ಎರಡೂ ಇಲಾಖೆಯ ಉನ್ನತ ಮೂಲಗಳು ಹೇಳುತ್ತಿರುವ ಪ್ರಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ತರಾತುರಿಯ ನಿರ್ಣಯವನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವುದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಲಾಗಿದೆ. ರಾಜ್ಯಪಾಲರ ವರದಿ ಮತ್ತು ಶಿಫಾರಸು ಬಂದ ತಕ್ಷಣ ಯಾವುದೇ ರಾಜ್ಯ ಸರ್ಕಾರವನ್ನ ವಜಾಗೊಳಿಸುವುದರಿಂದ ಮುಂದಾಗುವ ಸಂಕಷ್ಟಗಳನ್ನು ಕೂಡ ಎದುರಿಸಬೇಕು ಅಂತಕ್ಕಂಥದ್ದು. ಈ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನಿರ್ಧಾರ ಸಾಧ್ಯವಿಲ್ಲ ಅಂತಕ್ಕಂಥ ಅಸ್ಪಷ್ಟ ಸಂಕೇತಗಳು ಮಾತ್ರ ಸಿಗ್ತಾ ಇದೆ ಪ್ರತಿಭಾ. ಪ್ರಶಾಂತ್, ಈಗ ತರಾತುರಿಯಲ್ಲಿ ತಾವು ನಿರ್ಧಾರವನ್ನ ಕೈಗೊಳ್ಳಲ್ಲ ಅನ್ನೋ ಒಂದು ನಿರ್ಣಯಕ್ಕೆ ಈ ಒಂದು ಕೇಂದ್ರ ವಲಯ ಬಂದಿರೋದಕ್ಕೆ ಮುಂಚೆ ಏನಾದ್ರೂ ಕೈ ಸುಟ್ಟುಕೊಂಡಂತಹ ಸಂದರ್ಭಗಳಿವ್ಯಾ? ಹಾಗಾಗಿ ಈ ನಿರ್ಧಾರನ ಬೊಮ್ಮಾಯಿ ಒಂದು ಪ್ರಕರಣದ ತೀರ್ಪು ಸುಪ್ರೀಂ ಕೋರ್ಟ್ ನಲ್ಲಿ ಬಂದ ನಂತರ ಯಾವುದೇ ರಾಜ್ಯ ಸರ್ಕಾರವನ್ನ ವಜಾಗೊಳಿಸುವುದು ಅಷ್ಟೊಂದು ಸುಲಭವಲ್ಲ. ನಿಶ್ಚಿತವಾಗ್ಲೂ ಹಿಂದೆ ಕಾಂಗ್ರೆಸ್ ಏಕರ ಚಕ್ರಾಧಿಪತ್ಯ ಇದ್ದಾಗ, ಇಂದಿರಾ ಗಾಂಧಿ ಆಡಳಿತವಿದ್ದಾಗ ಕಾಂಗ್ರೆಸ್ ಸಾಕಷ್ಟು ಕಾಂಗ್ರೆಸ್ಸೇತರ ಸರ್ಕಾರಗಳನ್ನ ವಜಾಗೊಳಿಸಿದೆ. ಅದು ಕೇರಳದ 1965 ಒಂದು ಸಂದರ್ಭದಲ್ಲಿ ಕೇರಳದಲ್ಲಿ ನಂಬೂದಿರಿಪಾದ್ ಸರ್ಕಾರವನ್ನ ಮೊದಲ ಬಾರಿ ವಜಾಗೊಳಿಸಿತ್ತು. ತದನಂತರದ ದಿನಗಳಲ್ಲಿ ಸಾಕಷ್ಟು ಈ ರೀತಿಯ ಸರ್ಕಾರಗಳು ವಜಾಗೊಂಡಿವೆ. ನಂತರ ಮುರಾರ್ಜಿ ದೇಸಾಯಿ, ತುರ್ತು ಪರಿಸ್ಥಿತಿಯ ನಂತರ ಮುರಾರ್ಜಿ ದೇಸಾಯಿ ಬಂದಾಗ ಕೂಡ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಕಾಂಗ್ರೆಸ್ನ ಅನೇಕ ರಾಜ್ಯ ಸರ್ಕಾರಗಳನ್ನ ತಕ್ಷಣಕ್ಕೆ ವಜಾಗೊಳಿಸಲಾಯಿತು. ಎರಡೂ ಕಡೆಯಿಂದ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೆದಿವೆ. ಅಂದ್ರೆ 89ರ ಒಂದು ಬೊಮ್ಮಾಯಿ ಪ್ರಕರಣದಲ್ಲಿ ಏನೊಂದು ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ, ಯಾವುದೇ ಕಾರಣಕ್ಕೂ ಕೂಡ ಸದನದ ಒಳಗಡೆ ಈ ರೀತಿಯಾಗಿರ್ತಕ್ಕಂಥ ಒಂದು ತಲೆ ಎಣಿಕೆ ನಡಿಬೇಕು ಅಂತಕ್ಕಂಥದ್ದು ಅದೊಂದು ಪ್ರಮುಖವಾಗಿರ್ತಕ್ಕಂಥದ್ದು. ರಾಜ್ಯಪಾಲರು ಆದ್ರೆ ಬೊಮ್ಮಾಯಿ ಪ್ರಕರಣದ ಒಂದು ಉಲ್ಲೇಖವನ್ನ ಮಾಡದೆ ಕೇವಲ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಸರಿ ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ ವೈಲೇಷನ್ಸ್ಗಳು ಕರ್ನಾಟಕದಲ್ಲಿ ನಡೀತಾ ಇದೆ, ಅದು ಭ್ರಷ್ಟಾಚಾರದಿಂದ ಹಿಡಿದು ಶಾಸಕರನ್ನ ಅನಗತ್ಯವಾಗಿ ಅನರ್ಹಗೊಳಿಸಿ ಸರ್ಕಾರದ ಬಹುಮತವನ್ನು ಸಾಬೀತುಪಡಿಸಿರ್ತಕ್ಕಂಥ ಘಟನೆಯಲ್ಲಿ ಮುಖ್ಯಮಂತ್ರಿಗಳ ಒಂದು ಹಿತಾಸಕ್ತಿ ಅನುಗುಣವಾಗಿ ಸ್ಪೀಕರ್ ಕೂಡ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ರಾಜ್ಯಪಾಲರ ಶಿಫಾರಸ್ಸಿನ ಒಂದು ಮೂಲ ತಿರುಳು. ಇದನ್ನ ಕೇಂದ್ರ ಸರ್ಕಾರ ಒಪ್ಪಿಕೊಂಡ್ರು ಕೂಡ ವಿಧಾನಸಭೆಯನ್ನ ಅಮಾನತ್ತಿನಲ್ಲಿಟ್ಟು ಮುಂದೆ ಏನು ಅಂತಕ್ಕಂಥ ಪ್ರಶ್ನೆ ಕೂಡ ಸ್ವಾಭಾವಿಕವಾಗಿ ಇರುತ್ತೆ. ಚುನಾವಣೆಗೆ ಯಾವುದೇ ಪಕ್ಷ ತಯಾರಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಅಳೆದು ತೂಗಿ ವಿಚಾರಗಳನ್ನ ಗಮನಿಸ್ತಾ ಇದೆ, ಹಿಂದೇಟು ಹಾಕ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ ಪ್ರತಿಮಾ. ಈ ಒಂದು ಹಂತದಲ್ಲಿ ತರಾತುರಿಯ ನಿರ್ಣಯವನ್ನ ತೆಗೆದುಕೊಂಡ್ರೆ ಸುಪ್ರೀಂ ಕೋರ್ಟ್ ಕೂಡ ನಾಳೆ ಮಧ್ಯಪ್ರವೇಶಿಸಿ ಕೇಂದ್ರ ಸರ್ಕಾರದ ಒಂದು ನಿರ್ಣಯಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ಇಂಟ್ರೀಮ್ ತೀರ್ಪನ್ನ ನೀಡಿದ್ರು ಕೂಡ ಕೇಂದ್ರ ಸರ್ಕಾರ ಮತ್ತೆ ಸಂಕಷ್ಟಕ್ಕೆ ಸಿಲುಕಲಿದೆ. ಅಲ್ಲಿಗೆ ಬಿಜೆಪಿ ಒಂದು ಅಡ್ವಾಂಟೇಜಸ್ ಪೊಸಿಷನ್ ಬರುತ್ತೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥ ಆತಂಕ. ಹೀಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಣಯವನ್ನ ಸದ್ಯಕ್ಕೆ ತೆಗೆದುಕೊಳ್ಳುವ ಸೂಚನೆಗಳು ಕೇಂದ್ರ ಸರ್ಕಾರದಿಂದ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಸಿಗ್ತಾ ಇಲ್ಲ ಪ್ರತಿಮಾ. ಓಕೆ ಪ್ರಶಾಂತ್, ಹಾಗೇನೆ ಈ ಬಿಜೆಪಿ ಶಾಸಕರೆಲ್ಲ ಎಲ್ಲಿ ಉಳ್ಕೊಂಡಿದ್ದಾರೆ, ಅವರ ಮನಸ್ಥಿತಿ ಹೇಗಿದೆ, ಅವರ ಅಲ್ಲಿರುವಂತಹ ಸ್ಥಿತಿಗತಿಯನ್ನ ನೋಡಿದ್ರೆ ಅವರ ಅನುಭವಗಳು, ಅವರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಬಿಜೆಪಿ ಶಾಸಕರು ಏನು 2 ಪಂಚತಾರ ಹೋಟೆಲ್ಗಳಿವೆ, ಒಂದು ಹೋಟೆಲ್ ಸಾಮ್ರಾಟ್ ಮತ್ತು ಹೋಟೆಲ್ ಅಶೋಕ. ಈ 2 ಪಂಚತಾರ ಹೋಟೆಲ್ಗಳಲ್ಲಿ ಬಿಜೆಪಿಯ ಶಾಸಕರು ಬೀಡು ಬಿಟ್ಟಿದ್ದಾರೆ. ಬಿಜೆಪಿಯ ಶಾಸಕರಲ್ಲೂ ಕೂಡ ಒಂದು ಮಟ್ಟದ ಆತಂಕ ಇದ್ದೇ ಇದೆ. ಏನಾಗುತ್ತೆ ಏನಾಗಲ್ಲ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಶಾಸಕರು ನಿನ್ನೆಯಿಂದ ಕೈಗೆ ಸಿಗ್ತಾ ಇರ್ತಕ್ಕಂಥ ಎಲ್ಲಾ ಮಾಧ್ಯಮ ಪ್ರತಿನಿಧಿಗಳಿಗೂ ಅವರ ಒಂದೇ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಏನಾಗುತ್ತೆ, ಸರ್ಕಾರ ಹೋಗುತ್ತಾ, ಸರ್ಕಾರ ಉಳಿಯುತ್ತಾ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು. ಖಂಡಿತವಾಗ್ಲೂ ಕೂಡ ಶಾಸಕರಲ್ಲಿ ಒಂದು ಮಟ್ಟದ ಆತಂಕ ನಿಶ್ಚಿತವಾಗ್ಲೂ ಕೂಡ ಇದ್ದೇ ಇದೆ. ಶಾಸಕರು ಪಂಚತಾರ ಹೋಟೆಲ್ಗಳಲ್ಲಿ ಬೀಡು ಬಿಟ್ಟಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಬಿಜೆಪಿಯ ಕೇಂದ್ರ ಕಚೇರಿಗೆ ಸಭೆಗೋಸ್ಕರ ಈ ಎಲ್ಲ ಶಾಸಕರು ಬರಲಿದ್ದಾರೆ. ಪ್ರಶಾಂತ್, ಈ ಎಲ್ಲ ಶಾಸಕರಲ್ಲಿ ಆ ಒಂದು ವಿಶ್ವಾಸ ಇದೆಯಾ, ಕೇಂದ್ರ ತಮ್ಮ ಪರವಾಗಿ ನಿರ್ಧಾರವನ್ನ ಕೈಗೊಳ್ಳಬಹುದು? ಜೊತೆಗೆ ಈಗಿರುವಂತಹ ಸ್ಥಿತಿಗತಿಯನ್ನು ನೋಡಿದ್ರೆ ಮತ್ತೆ ಚುನಾವಣೆಯನ್ನು ಎದುರಿಸುವಂತಹ ಸ್ಥಿತಿಯಲ್ಲಿ ಕೇಂದ್ರ ಇಲ್ಲ ಅಂತ ಹೇಳಿದ್ರಿ ತಾವು. ಹಾಗಾಗಿ ಆ ಒಂದು ವಿಶ್ವಾಸದ ಮೇಲೆನೆ ತಮ್ಮ ಪರವಾಗಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಬಹುದು ಕೇಂದ್ರ ಅನ್ನೋ ವಿಶ್ವಾಸ ಈ ಶಾಸಕರಲ್ಲಿ ಏನಾದ್ರು ಕಂಡು ಬರ್ತಾ ಇದೆಯಾ?
ಪ್ರಾಯಶಃ ಮೊನ್ನೆ ಸಂಜೆ ರಾಜ್ಯಪಾಲರು ವರದಿ ಕಳಿಸಿದಾಗ ಬಿಜೆಪಿಯ ಶಾಸಕರಿಗೆಲ್ಲ ಇದು ಸರ್ಕಾರ ಹೋಗುತ್ತೆ ಅಂತಕ್ಕಂಥ ಒಂದು ಆತಂಕ ಮನೆ ಮಾಡಿತ್ತು. ಆದ್ರೆ ಪ್ರಾಯಶಃ ಇವತ್ತು ಬೆಳಿಗ್ಗೆ ಒಂದು ಮಟ್ಟದ ವಿಶ್ವಾಸ ಬಂದಿದೆ. ಕೇಂದ್ರ ಸರ್ಕಾರ ಸಚಿವ ಸಂಪುಟ ಸಭೆ ಕರೆದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಣಯವನ್ನ ತೆಗೆದುಕೊಳ್ಳುವುದಿಲ್ಲ ಅಂತಕ್ಕಂಥ ಒಂದು ವಿಶ್ವಾಸ ಬಿಜೆಪಿಯ ರಾಜ್ಯ ನಾಯಕರಿಗೂ ಕೂಡ ನಿಧಾನವಾಗಿ ಇವತ್ತು ಬೆಳಿಗ್ಗೆ ಬಂದಂತಿದೆ. ಪ್ರತಿಭಾ. ಓಕೆ ಪ್ರಶಾಂತ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.